ಇಲ್ಲ ಸರ್ ಮಾಡೋಣ ಅಂತ ಹೇಳಿದಾಗ ಇವತ್ತೆಲ್ಲರೂ ಕೂಡ ಈ ಸಮಾಜದ ಎಲ್ಲ ಮುಖಂಡರುಗಳು ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ನಡೆಸ್ಕೊಟ್ಟಂತ ಎಲ್ಲ ನಮ್ಮ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳ್ತೀನಿ ಗೊತ್ತಾ. ಯಾಕಂತಂದ್ರೆ ಈ ಒಂದು ಸಮಾಜದ ಕಾರ್ಯಕ್ರಮ ಮೊಟ್ಟ ಮೊದಲು ನಮ್ಮ ಹುಮ್ನಾಬಾದ್ನಲ್ಲಿ ಆಗಿದೆ ಅಂತ ತಿಳ್ಕೊತೀವಿ. ಇಷ್ಟು ವರ್ಷದಲ್ಲಿ ಯಾವುದೂ ಕೂಡ ಈ ಸಮಾಜದಲ್ಲಿ ಕೂಡ ಕಾರ್ಯಕ್ರಮ ಯಾವುದೇ ಪಕ್ಷದವರು ಯಾರೂ ಕೂಡ ಮಾಡಿಲ್ಲ. ಆದರೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡಿದ್ರು ಅಂತಂದ್ರೆ ಇವತ್ತು ಈ ಸಮಾಜ ಜಾಗೃತಿ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಈಗ ನಮ್ಮ ಕ್ಷೇತ್ರದಲ್ಲಿ ಹೇಳ್ತೀನಿ ನಿಮ್ಗೆ, ಯಾವುದೇ ಒಂದು ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಆ ಸಮಾಜದ ಏನ್ ಹಿಂದಕ್ಕ ಆಳಿದಾರ ಅವರು ಒತ್ತಿಡುವಂತ ಕೆಲಸನೇ ಮಾಡಿದ್ದಾರೆ. ತಾವು ನೋಡ್ಬೋದು ಗೊತ್ತಾ, ಯಾವುದೇ ಸಮಾಜ ಇರ್ಬೋದು, ಮೊನ್ನೆ ಎಸ್ ಟಿ ಸಮಾಜದಿಂದ ಆ ಸಮಾಜ ಕೊಡಿಬೇಕಂತ ಎಡೆಡ್ ಕನಕದಾಸ ಜಯಂತಿ ಮಾಡಿದ್ರು. ಇಲ್ಲೂ ಕೂಡ ಈ ಒಂದು ಸಮಾಜಕ್ಕೆ ಪರಿಶಿಷ್ಟ ಜಾತಿ ಸಮಾಜಕ್ಕೆ ಮ್ಯಾಲ್ ಬರುವಂತ ಕಾರ್ಯ ಒಂದು ಕೂಡ ಮಾಡಿಲ್ಲ. ಈ ಒಂದು ಸಮಾಜಕ್ಕೆ ಎದಕ್ಕೆ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಅಂತಂದ್ರೆ, ಎದಕ್ಕೆ ಇಟ್ಕೊಂಡಿದ್ದಾರೆ? ಓನ್ಲಿ ಜಯಘೋಷಣೆ ಹಾಕಿ ಇಟ್ಕೊಂಡಿದ್ದಾರೆ. ಇವ್ರಿಗೆ ಯಾವುದೂ ಕೂಡ ಅಭಿವೃದ್ಧಿ ಬೇಕಾಗಿಲ್ಲ. ಗೊತ್ತಾ ನೋಡ್ರಿ, ಗೊತ್ತಾ ನಮ್ಮ ಹುಮ್ನಾಬಾದ್ ಕ್ಷೇತ್ರದಲ್ಲೇ ಇವತ್ತು ಒಂದೇ ಮನೆಯಲ್ಲ 5 ಸೀಟ್ಗಳು, MLA ಅಲ್ಲೇ, 2 MLC ಅಲ್ಲೇ, DCC ಬ್ಯಾಂಕ್ ಅಲ್ಲೇ, ಮುಂದಿನ ಪುರಸಭೆ ತಯಾರಿ ಇದಾವ. ಯಾಕಂದ್ರೆ ಬೇರೆ ಸಮಾಜದವರು ಯಾರು ಕೂಡ ಮುಂದೆ ಬರಬಾರ್ದು. ಇವತ್ತ ಎಷ್ಟೋ ಮಂದಿ ವಾಜಪೇಯಿ ಆಗ್ತಾ ಇದ್ದಾರೆ, ಅವ್ರು ರಿಟೈರ್ಮೆಂಟ್ ಆಗ್ತಾ ಇದೆ, ಏನೋ ಅವ್ರಿಗೆ ಯಾವುದೂ ಕೂಡ ಇಲ್ಲ. ಈ ಹಿರಿಯರ ಮುಳ್ಳವರು ಇದ್ದಾರೆ, ಮೂಗಿ ತುಪ್ಪ ಹಚ್ಚೋ ಕೆಳಗೆ ಬರೋದು ಸಿಕ್ಕಿದ ಮೊಬೈಲ್ ಹೇಳ್ತೀವಿ. ಲಕ್ಷ್ಮಣ್ ಮುಳ್ಳ ಏನು ಮಾಡಲ್ಲ, ಅವರು ತುಂಬ ತುಪ್ಪ ಹಚ್ಚಿರೋದು ಕೆಳಗೆ ಬರ್ತದೆ, ಏನೂ ಆಗಲ್ಲ. ಇನ್ನೊಬ್ಬರು ನಮ್ಮ ಸಮಾಜದ ಮುಖಂಡರು ಪ್ರಭು ತಾಳ್ಮಾಡಿಗೆಯವರು, ಅವ್ರಿಗೆ ಮಣ್ಣು ಕೂಡ ಹೇಳಿದೆ. ಯಾಕಂತಂದ್ರೆ ಇಲ್ಲಿ ಬಂದ್ರು ಕಾಂಗ್ರೆಸ್ ಅವರು ಬಂದ್ರು ಅಂತಂದ್ರೆ ಕಾಂಗ್ರೆಸ್ ಅವರು ಜಯ ಆರೋಪ ಅಲ್ತಿ. ಅದಕ್ಕೆ ನಾನು ಹೇಳೋದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮ್ಗೆಲ್ಲ ಒಂದು ಸಮಾಜದ ಆಶೀರ್ವಾದದಿಂದ ನಾವು MLA ಆಗ್ತೇವೆ, MP ಆಗ್ತೇವೆ, ಎಲ್ಲರೂ ಕೂಡ ಆಗ್ತಾವೆ. ಅದನ್ನು ಎಲ್ಲ ಸಮಾಜ ನ್ಯಾಯಯುತ ಕಾರ್ಯ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ನಾವು ನಮ್ಮ ಪರಿವಾರನೇ ಬರಬೇಕು, ನಮ್ಮ ಅಣ್ಣ ತಮ್ಮರೇ ಬರಬೇಕು, ನಮ್ಮ ಮಕ್ಕಳೇ ಬರ್ಬೇಕಂತಂದ್ರೆ ನಾವೆಲ್ಲ ಎದಕ್ಕೆ ಯಾವಾಗ ಬರ್ಬೇಕು? ಈ ಸಮಾಜಗಳು ಈಗಿದ್ದ ಸಮಾಜ ನ್ಯಾಯ ಹೆಂಗೆ ಹೋಗ್ಬೇಕು ಗೊತ್ತಾ. ಎಲ್ಲರೂ ಕೂಡ ಜಾಗೃತರಾಗಬೇಕಿನ್ನ ಆಗಿರಿ, ಇನ್ನೂ ಕೂಡ ನಾವು ಜಾಗೃತರಾಗಬೇಕು. ಅವಾಗ ಮಾತ್ರ ನಮ್ಗೆ ನ್ಯಾಯ ಸಿಗ್ತದ. ನೀವು ಹೀಗೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನಾವು ನ್ಯಾಯ ಹೋಗ್ಬೇಕು, ಕೆಳಗೆ ಯಾರು ಕೂಡ ನಾವು. ಅದಕ್ಕಾಗಿ ನಾನು ಹೇಳೋದು ತಾತ್ಪರ್ಯ ಏನು ಅಂತಂದ್ರೆ, ತಾವು ಕೂಡ ಜಾಗೃತರಾಗಿ ಇವತ್ತು ನಾವೆಲ್ಲ ತಪ್ಪ ಮಾಡ್ತಾ ಇದ್ದೀವಿ ಅಂತಂದ್ರೆ ಎದುರಿಸಿ ಧೈರ್ಯ ಕೇಳಬೇಕು ಮನುಷ್ಯ. ಅವಾಗ ಮಾತ್ರ ಸಮಾಜ ಮುಂದಾಗ್ತದ. ಮುಂಬತ್ತ ದಿನಗಳಲ್ಲಿ ಕೂಡ ಇದೆ. ಇನ್ನ ತಾವು ಕೂಡ ಇವತ್ತೇನು ಈ ಒಂದು ಸಮಾಜ ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಅನ್ಯ ಜಾತಿಗಳು ಯಾವಾಗ ಕೆಳಮಟ್ಟದಿದೆ ಅವಕ್ಕೆ ಮ್ಯಾಗೆ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ಬೇಕು. ಈಗ ಗೊತ್ತಾ, ತಮ್ಮೆಲ್ಲ ಆಶೀರ್ವಾದದಿಂದ, ಎಲ್ಲ ಸಮಾಜದ ಒಂದು ಆಶೀರ್ವಾದದಿಂದ ನನ್ನನ್ನು ಕೂಡ ಇವತ್ತು ಶಾಸಕನ ಮಾಡಿದ್ರಿ. ಇವತ್ತು ನಾನು ಅದಕ್ಕಾಗಿ ಇವತ್ತ ನಾವು ಯಾವ ಸಮಾಜ ಕೆಳಗಿದೆ, ಯಾರು ಬಡಿದಿದ್ದಾರ ಅವ್ರಿಗೆ ಮ್ಯಾಗಿಂತ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಾನು ಶಾಸಕರಾಗಿದ್ದಕ್ಕೆ ನಮ್ಮಲ್ಲಿ ದುಡುಗುಂಡಿದಲ್ಲಿ ನೋಡ್ರಿ, ಒಂದು 20 ವರ್ಷ ಆಗಿತ್ತು. ನಮ್ಮ ಇವರು ಪಿಲ್ಲರ್ ಹಾಕಲಿಗೆ ಬಿಟ್ಟಿದ್ರು. ನಮ್ಮ ಯಾರು AW ಸಮುದಾಯ ಭವನ್ಗೆ ಪಾಪ ಅನಿಲ್ ಗೋಖಲೆ ಅವ್ರು ಹಾಕಿರೋ ಮತ್ತೆ ಹೆಸರು ಹೇಳ್ತಾರೆ ಯಾರು. ಇವತ್ತು ಅಲ್ಲೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹುಡುಗಿರಲ್ಲೂ ಕೂಡ ಎಷ್ಟೋ ವರ್ಷದಿಂದ ಒಂದು 6 ಪಿಲ್ಲರ್ ಹಾಗೆ ನಿಂತು ಅಲ್ಲೂ ಕೂಡ ಇವತ್ತು ಮಾಡ್ತಾ ಇದ್ದೇವೆ. ಎಲ್ಲೇ ಗೊತ್ತಾ, ಈ ಸಮಾಜ ಇರ್ಬೋದು, ಅನ್ಯ ಸಮಾಜ ಇರ್ಬೋದು, ಅಲ್ಲೆಲ್ಲರೂ ಕೂಡ ಇವತ್ತ CC ರೋಡಿನ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕೆಲಸಗಳಿದ್ದರೂ ನಾವು ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಇನ್ನೂ ಹೆಚ್ಚಿನ ಅನುದಾನ ನಮ್ಮ ಭಾಗಕ್ಕೆ ಬರ್ತಿತ್ತು. ಸುಮಾರು ಏನು 35,000 ಕೋಟಿ ರೂಪಾಯಿ ತಮಗೆ ಸಿಗ್ತಂತ ಮೀಸಲಿಟ್ಟ ಹಣ SCP ಒಂದು ಯೋಜನೆಯಲ್ಲಿ ಸುಮಾರು 35,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿದೆ. ಇವತ್ತ ಮೀಸಲಿಟ್ಟಂತ ದುಡ್ಡು ಇವತ್ತು ಬೇರೆ ಯೋಜನೆಗಳಿಗೆ ಇರ್ತಾ ಇದೆ. ಇವತ್ತು SCP TSP ಎದಕ್ಕೆ ಇಟ್ಟಿದೆ? ಇವತ್ತು ಹಿಂದುಳಿದ ಸಮಾಜ ಇದೆ, ಯಾಕೆ ಹಿಂದಕ್ಕೂ ಕೊಡ್ತಿಲ್ಲ. ತಾವು ನೋಡ್ರಿ, ಇವತ್ತು SCP TSP ನಲ್ಲಿ ಎಷ್ಟೋ ನಮ್ಮ SC ಓಣಿಗಳಲ್ಲಿ ST ಓಣಿಗಳಲ್ಲಿ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇದೆ. ಈಗ ಆಗ್ತಾ ಇದೆ, ನೋಡ್ತಾ ಇದೆ ತಾವು. ಇವತ್ತು TSP ದುಡ್ಡು ನೋಡ್ರಿ, MP ಎಲೆಕ್ಷನ್ಕ ಬಳ್ಳಾರಿಗೆ ಹೋಗ್ತಿ ಗೊತ್ತಾ, 180
180 ಕೋಟಿ ರೂಪಾಯಿ ಏನು ಮೀಸಲಿಟ್ಟಂತ ಎಲೆಕ್ಷನ್ ಬಳಸ್ಕೊಂಡಿದ್ರು. ಯಾವಾಗಲೂ ಕೂಡ ಇದು ಏನು ಕಾಂಗ್ರೆಸ್ ಸರ್ಕಾರ ಬಂದಿದಾಗ ಇವತ್ತು ತುಳಿತಂತ ಕಾರ್ಯ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಇಲ್ಲೂ ಕೂಡ ಏನು ನಮ್ಮ ಮಾದಿಗ ಸಮಾಜ ಇದೆ, ಇವತ್ತು ಎಷ್ಟು ಜನರು ಎಷ್ಟು ಲೀಡರ್ಗಳಿಗೆ ಟಿಕೆಟ್ ಕೊಟ್ಟಿದ್ದು ಮಾಡಿದ್ದಾರೆ ಈ ಸಮಾಜ. ಎಷ್ಟು ಜನ ಜಡ್ಪಿ ಮೆಂಬರ್ ಆಗ್ಯಾರ, ಎಷ್ಟು ಜನ ಇದಾಗಿದ್ದಾರೆ, MLCಗಳು ಆಗಿದ್ದಾರೆ, ಬೇರೆ ಬೇರೆ ಯಾವ್ದಾರ ಯಾರು ನಿಗಮದಾಗ ಚೇರ್ಮನ್ ಕೊಟ್ಟಿದಾರ ಎಲ್ಲೂ ಕೂಡ ಇಲ್ಲ. ಯಾವಾಗಲೂ ಅನ್ಯಾಯ ಮಾಡ್ತಂತ ಯಾವುದೇ ಪಕ್ಷದ ಕಾಂಗ್ರೆಸ್ ಪಕ್ಷ ಇದೆ. ಇವತ್ತ ಇಂಥ ಒಂದು ಸಮಾಜ ಇವತ್ತು ಇದ್ದೋರಿಗೆ ಬಹಳ ಜನರು ಮಾಡ್ತಾರ, ಇದ್ದೋರಿಗೆ ಬಹಳ ಜನರು ಇರ್ತಾರೆ ಮಾಡೋರು. ಸಾವುಕಾರ ಮನುಷ್ಯರು ನೀವು ಬಂದು ನೀವು ಊಟ ಮಾಡಿರ್ತೀರಿ, ಇಲ್ಲದ ಸಮಾಜ ಬಡಜನರಿಗೆ ಯಾರು ಇರ್ತಾರ. ಇವತ್ತು ನಾವು ಒಳ್ಳೆಯದಿಂದ ಮಾನವ ಆಗ್ಬೇಕಂತಂದ್ರೆ ಇವತ್ತು ಯಾರು ಕಷ್ಟದಾಗಿದ್ದಾರ, ಯಾವ ಸಮಾಜ ಕಷ್ಟದಾಗಿದೆ ಆ ಸಮಾಜವನ್ನು ಮ್ಯಾಲೆ ಬರುತ್ತ ಕಾರ್ಯ ಮಾಡ್ಕೊಂಡು ಅದಕ್ಕಾಗಿ ಹೀಗೆ ಶಕ್ತಿ ಕೊಡ್ರಿ ಮುಂಬರ್ತ ದಿನದಲ್ಲಿ ನಮಗೂ ಕೂಡ ಈ ಸಮಾಜಕ್ಕೆ ಮಾದಿಗೆ ಸಮಾಜಕ್ಕೆ ಒಳ್ಳೆಯಾದಂಥ ಒಂದು ಸ್ಥಾನಮಾನ ಬರ್ತದ, ಅದನ್ನು ಕೂಡ ಒಳ್ಳೆ ರೀತಿಯಿಂದ ಆಗ್ತದ. ಮತ್ತೆ ಏನು ನಮ್ಮೆಲ್ಲ ಹಿರಿಯ ಮುಖಂಡಗಳಿದ್ದಾರ, ಕಾಜೋಳ್ ಸಾಹೇಬರು ಇದ್ದಾರ, ನಾರಾಯಣ ಸ್ವಾಮಿ ಸರ್ ಇದ್ದಾರ, ನಮ್ಮ ವರ್ಧರಾಜ್ ಸರ್ ಇದ್ದಾರ, ಎಲ್ಲರೂ ಕೂಡ ಸಮಾಜಕ್ಕೆ ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಇಲ್ಲಿ ಎದಕ್ಕೆ ಬಂದಿದ್ದಾರೆ, ಅವರು ಎದು ಸರ್ಕಿಲ್ ಕೊಟ್ರೆ ತಮಗೆ ನ್ಯಾಯ ಉಳಿಸ್ಕೊಳ್ಳೋಕೆ ಮಾತ್ರ ಅವ್ರು ಇಲ್ಲಿ ಬರ್ತಾರೆ ಸರ್. ಯಾವಾಗಲೂ ಕೂಡ ಯಾಕಂತಂದ್ರೆ ನಮ್ಮ ಜಿಲ್ಲೆ ಬಹಳಷ್ಟು ಹಿಂದುಳಿದ ಜಿಲ್ಲೆ ಇದೆ ಪರಿಗಣಿದು ಕೂಡ, ಅದರಲ್ಲಿ ವಿಶೇಷವಾಗಿ ಈ ಸಮಾಜ ಬಹಳ ಹಿಂದುಳಿದಿದೆ. ನಾವು ಹಿಂಗೆ ಬಿಟ್ಟೋದ್ರೆ ಇನ್ನ ಹಿಂಗೆ ಇರ್ತಲ್ಲ. ಆದ ಕಾರಣ ತಾವು ಪದೇ ಪದೇ ಬಂದು ತಾವು ಶಕ್ತಿ ಕೊಡ್ರಿ, ನಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿ ಅದರಾಗೆ ಇವತ್ತು ನಾವು ನೋಡ್ರಿ, ಇವತ್ತ ಈಗ ಪರಮೇಶ್ ಮಂದಿರ ಇದ್ದಾನೆ, ಇವತ್ತು ಒಳ್ಳೆ ರೀತಿಯಿಂದ ನಮ್ಮ ಪಕ್ಷದಲ್ಲಿ ದುಡಿತಾ ಇದ್ದಾನ, ಬೆಳೀತಾ ಇದ್ದಾನ. ಈಗ ಯೂನಿಟ್ ಚೂಡ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿನ ಏನು ಮಾಡ್ತಾರ, ಪಾಪ ಅವನಾಗ ರೌಡಿ ಸಿದ್ಧತೆ ಈ ತರ ಕೂಡ ನಡೀತಾ ಇದೆ. ತಮ್ಮ ಗಮನಕ್ಕೂ ಕೂಡ ತಂದಿದ್ದು ಸರ್. ತಮ್ಮ ಏನಿದೆ ಈ ಸಮಾಜದಲ್ಲಿ ಯಾರು ಕೂಡ ಮುಂದೆ ಬರಬಾರ್ದು, ನಾವೇ ಬರಬೇಕು, ನಮ್ಮ ಅಣ್ಣ ತಮ್ಮರೇ ಬರಬೇಕು, ನಮ್ಮ ಮಕ್ಕಳೇ ಬರಬೇಕು. ಬೇರೆ ಯಾರ ಹೊಂದಿರ್ತಂದ್ರೆ ಹೊಟ್ಟೆ ಕಿಚ್ಚು ಮಾಡುವಂತ ಕಾಲ. ನಾವು ಕೂಡ ತಾವು ಹೇಳಿದ್ವಿ, ನಾವು ಕೂಡ ಪೊಲೀಸ್ ಅಧಿಕಾರಿಗಳಿದ್ದೆವು, SP ಅವರಿಗೂ ಕೂಡ ಮಾತಾಡಿದ್ದೆವು. ಇವತ್ತು ಏನೇ ನಮ್ಮ ಪಕ್ಷದ ಮುಖಂಡ ಈ ಸಮಾಜದ ಹುಡುಗನ ಮ್ಯಾಗ ಏನ ಆಯ್ತು ಅಂತಂದ್ರೆ ಇವತ್ತು ಹುಮನಾಬಾದ್ ಬಂದ್ ಮಾಡಿ ನಾವು ಹೋರಾಟ ಮಾಡ್ತೇವೆ. ಇವತ್ತ ಯಾರು ಹಿಂದಕ್ಕೆ ಯಾರು ಹೇಳೋರಿದ್ರೆ ಕೇಳಿದ್ರೆ ಮನೆ ಮನೆ ನಡೀತಾವಾಗ ರಸಕರಣ ಅಪ್ಲೆ ಈ ಹುಮನಾಬಾದ್ ನಡೆಯಲಿಲ್ಲ. ಯಾವಾಗಲೂ ಕೂಡ ನಮ್ಮ ಆಶೀರ್ವಾದದಲ್ಲಿ ಸದಾ ನಿಮ್ಮ ಹಿಂದೆ ನಿಂತೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಧನ್ಯವಾದ.